ನೋಡಿ ನನ್ನ ಕಾಂತಾರ ಮೂವಿ ಇಲ್ಲೇ ಇದೆ, ಹಾಕೊಂಡು ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡೆ. ಸಿಂಗಾಪುರ್ ಫ್ಲೈಟ್ ಮಿಸ್ ಆಗ್ತಾ ಇತ್ತು. ಎದ್ವೋ ಬಿದ್ವೋ ಅಂತ ಹೇಳಿ ಆ ಟ್ರೈನ್ ಹಿಡ್ಕೊಂಡು ಟರ್ಮಿನಲ್ 3 ಇಂದ ಟರ್ಮಿನಲ್ 1ಗೆ ಬಂದ್ವಿ. ನಮ್ಮ ದೇಶದಲ್ಲಿ ಏನೂ ಇಲ್ಲಪ್ಪ, ಎಂಥದ್ದು ಇಲ್ಲ, ವಾಪಸ್ ಎಲ್ಲಪ್ಪ ನಮ್ಮ ದೇಶ ಇದೆ ಅಂತ ಹೇಳಿ ಓಡ್ ಬಂದ್ಬಿಡ್ತಾರೆ. ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋದ ವಿಡಿಯೋದಲ್ಲಿ ನಾನು ವೆಲ್ಲಿಂಗ್ಟನ್ ಟು ಕ್ರೈಸ್ಟ್ ಚರ್ಚ್ ಜರ್ನಿ ಯಾವ ಥರ ಇತ್ತು ಅಂತ ಹೇಳಿದ್ದೆ. ಆ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಕ್ರೈಸ್ಟ್ ಚರ್ಚ್ ಟು ಬೆಂಗಳೂರು ಜರ್ನಿ ಯಾವ ಥರ ಇತ್ತು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ನಾವು ಬೆಳಿಗ್ಗೆ 9 ಗಂಟೆಗೆ ಕ್ರೈಸ್ಟ್ ಚರ್ಚ್ ರೀಚ್ ಆದ್ವಿ. ರೀಚ್ ಆಗ್ತಾ ಇದ್ದಂಗೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸಿ 1 ನಿಮಿಷನೂ ತಡ ಮಾಡಿದೆ ಬೋರ್ಡಿಂಗ್ ಆಗೋ ಜಾಗಕ್ಕೆ ಹೋದ್ವಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಕ್ರೈಸ್ಟ್ ಚರ್ಚ್ ಟು ಸಿಂಗಾಪುರ್ ಟು ಬೆಂಗಳೂರು ಇದೆಲ್ಲ ಕೂಡ ಸಿಂಗಾಪುರ್ ಏರ್ಲೈನ್ಸ್ ಅಲ್ಲೇ ನಾವು ಹೋಗ್ತಾ ಇರೋದು. ನೋಡಿ, ಇಲ್ಲೇ ಇದೆ ಸಿಂಗಾಪುರ್ ಏರ್ಲೈನ್ಸ್ ರೆಡಿಯಾಗಿ ನಿಂತ್ಕೊಂಡಿದೆ. ಈ ಕ್ರೈಸ್ಟ್ ಚರ್ಚ್ ಅಲ್ಲಿ ಡೈಪರ್ ಚೇಂಜಿಂಗ್ ರೂಮು ಸಖತ್ತಾಗಿತ್ತು. ಮಕ್ಕಳಿಗೆ ಆಡಕ್ಕೆ ಅಂತ ಹೇಳಿ ಪ್ಲೇ ಏರಿಯಾ, ಮತ್ತೆ ನಾವೇನಾದ್ರೂ ಮಕ್ಕಳಿಗೆ ಬಿಸಿ ಮಾಡ್ಕೊಡ್ಬೇಕಪ್ಪ ಫುಡ್ಡು ಅಂತಂದ್ರೆ ಅಲ್ಲೇ ಮೈಕ್ರೋವೇವ್ ಫೆಸಿಲಿಟಿ. ಹಾಗೇನೆ ನಾವೇನಾದ್ರೂ ಬ್ರೆಸ್ಟ್ ಫೀಡ್ ಮಾಡ್ತೀವಿ ಅಂತಂದ್ರೆ ಕರ್ಟನ್ ಹಾಕಿ ಒಂದು ಚೇರು ಒಂದು ಟೇಬಲ್ ಇಟ್ಟು 2 ರೂಮ್ನ ಸೆಟ್ ಮಾಡಿಟ್ಟಿದ್ರು. ಸೂಪರ್ ಕ್ಲೀನ್ ಆಗಿ ಮತ್ತೆ ತುಂಬಾನೇ ಹೈಜೀನ್ ಮೇಂಟೈನ್ ಮಾಡಿದ್ರು. ಇಲ್ಲಿ 10:15 ಹಾಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. 11 ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಯಿತು. ನಾನು ಅವಾಗಲೇ ಹೇಳಿದೆ ಬೋರ್ಡಿಂಗ್ ಆಗೋ ಜಾಗಕ್ಕೆ ಬೇಗ ಬಂದ್ವಿ ಅಂಥೇಳಿ. ಯಾಕೆ ಅಂತ ಅಂದರೆ, ಹೋದ ಸಲ ಇಂಡಿಯಾ ಟು ನ್ಯೂಜಿಲೆಂಡ್ ಬರುವಾಗ 2 ನಿಮಿಷ ಲೇಟ್ ಆಗಿದ್ರು ಸಿಂಗಾಪುರ್ ಫ್ಲೈಟ್ ಮಿಸ್ ಆಗ್ತಾ ಇತ್ತು. ಸಿಂಗಾಪುರಲ್ಲಿ ಲೇ ಓವರ್ ಇದ್ದಿದ್ದೆ 2.5 ಗಂಟೆ. ಈ ಬೆಂಗಳೂರು ಟು ಸಿಂಗಾಪುರ್ಗೆ ಬರುವಾಗ್ಲೇ ಫ್ಲೈಟು ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ಟಿತ್ತು. ನನ್ನ ಮಗಳಿಗೆ ತುಂಬಾನೇ ಹಶ್ವಾಗ್ಬಿಟ್ಟಿತ್ತು. ಹಾಗಾಗಿ ಈ ಕಡೆ ಅಂದರೆ ಸಿಂಗಾಪುರ್ ಏರ್ಪೋರ್ಟ್ ರೀಚ್ ಆಗ್ತಿದ್ದಂಗೆ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇನೆ ಒಂದು ಅರ್ಧ ಗಂಟೆ ಹೋಯ್ತು. ಇನ್ನು ಉಳಿದಿದ್ದೆ 1 ಗಂಟೆ. ನಿಮಗೆಲ್ಲ ಗೊತ್ತಿರುತ್ತೆ, ಸಿಂಗಾಪುರ್ ಏರ್ಪೋರ್ಟು ತುಂಬಾ ಅಂದರೆ ತುಂಬಾನೇ ದೊಡ್ಡ ಏರ್ಪೋರ್ಟು. ನಾವು ಟರ್ಮಿನಲ್ 3 ಇಂದ ಟರ್ಮಿನಲ್ 1ಗೆ ಬರಬೇಕಿತ್ತು. ಹೆಂಗೆ ಹೋಗೋದು ಅಂತಾನೆ ಆ್ಯಕ್ಚುಲಿ ಗೊತ್ತಾಗ್ತಾ ಇರಲಿಲ್ಲ. ಹೋಗ್ಲಪ್ಪ ಯಾರನ್ನಾರು ಕೇಳೋಣ ಅಂತ ಅಂದರೆ ಅಲ್ಲಿ ಗೈಡ್ ಮಾಡೋದಕ್ಕೂ ಯಾರು ಇರಲಿಲ್ಲ. ಅಲ್ಲೇ ಯಾರೋ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಕೇಳಿದ್ವಿ. ಅವರು ಕೂಡ ರಾಂಗ್ ಆಗಿ ಹೇಳಿದ್ರು. ಇಷ್ಟೆಲ್ಲ ಸರ್ಕಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಅರ್ಧ ಗಂಟೆ ಕಳೆದೇ ಹೋಯ್ತು. ಎದ್ವೋ ಬಿದ್ವೋ ಅಂತ ಹೇಳಿ ಆ ಟ್ರೈನ್ ಹಿಡ್ಕೊಂಡು ಟರ್ಮಿನಲ್ 3 ಇಂದ ಟರ್ಮಿನಲ್ 1ಗೆ ಬಂದ್ವಿ. ಒಂದು 3 ಕಿಲೋಮೀಟ್ರು ಓಡ್ಬಿಟ್ಟಿದ್ದೀವಿ ಮಗಳನ್ನ ಮತ್ತೆ ಲಗೇಜ್ನ ಇಟ್ಕೊಂಡ್ಬಿಟ್ಟು. ಅಷ್ಟೊಂದು ರನ್ನಿಂಗ್ ರೇಸ್ ನಾವಂತೂ ನಮ್ಮ ಜೀವನದಲ್ಲಿ ಮಾಡೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಲೇ ಓವರು ಎಷ್ಟೇ ಇರಲಿ, 5 ಗಂಟೆನಾರು ಇರಲಿ, 3 ಗಂಟೆನಾರು ಇರಲಿ, ವಾಶ್ರೂಮಿಗೆಲ್ಲ ಹೋಗೋದು, ಟೈಮ್ ವೇಸ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡೋದೇ ಇಲ್ಲ. ಸೀದಾ ಬೋರ್ಡಿಂಗ್ ಆಗೋ ಜಾಗಕ್ಕೆ ಹೋಗಿ ಆಮೇಲೆ ಸ್ನ್ಯಾಕ್ಸ್ ತಿನ್ನೋದು, ಫ್ರೆಶ್ ಅಪ್ ಆಗೋದು, ಈ ಥರದ್ದೆಲ್ಲ ಮಾಡ್ಕೋತೀವಿ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ, ಇಲ್ಲಿ ನಾವು 2 ವೀಗನ್ನು ಮತ್ತು 1 ವೆಜ್ ಮೀಲ್ನ ಆರ್ಡರ್ ಮಾಡಿದ್ವಿ. ಹೋದ ಸಲ ವೆಜ್ ಮೀಲ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೆ ಈ ಸಲ ವೀಗನ್ ಮೀಲ್ಗೆ ಹೋಲಿಸಿದ್ರೆ ವೆಜ್ ಮೀಲು ತುಂಬಾ ಚೆನ್ನಾಗಿತ್ತು. ಈ ವೆಜ್ ಮೀಲಲ್ಲಿ 1 ಪಲಾವು, 2 ಥರದ ಕೂರ್ಮ ಇತ್ತು, ಹಾಗೇನೆ 1 ಪಲ್ಯ, ಜಾಮೂನು, ಇದೇನೋ ಒಂದು ಉಪ್ಪಿನಕಾಯಿ ಥರ ಕೊಟ್ಟಿದ್ರು, ಬನ್ನು, ಹಾಗೇನೆ ಅದಕ್ಕೆ ಬೆಣ್ಣೆ, ನೀರು ಮತ್ತು ಯೋಗರ್ಟ್, ಇಷ್ಟು ವೆಜ್ ಮೀಲಲ್ಲಿ ಇತ್ತು. ವೀಗನ್ ಮೀಲಲ್ಲಿ 1 ಉಪ್ಪಿಟ್ಟು, ಹಾಗೇನೆ ಇದೇನೋ ಟೊಮ್ಯಾಟೊ ಥರ ಏನೇನೋ ಹಾಕಿ ಒಂಥರ ಏನೋ ಕೊಟ್ಟಿದ್ರು, ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಹಾಗೇನೆ 1 ಸೊಪ್ಪಿನ ಪಲ್ಯ ಇತ್ತು, ಸಲಾಡು, ಬನ್ನು ಮತ್ತು ಬೆಣ್ಣೆ, ಹಾಲಿತ್ತು ಮತ್ತು ನೀರು ಕೊಟ್ಟಿದ್ರು. ಈ ಸಿಂಗಾಪುರ್ ಏರ್ಲೈನ್ಸ್ ಅಲ್ಲಿ ಹೋಗೋದಂದ್ರೆ ನನಗೆ ಒಂದು ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ, ನಾವು ಎಕಾನಮಿ ಕ್ಲಾಸ್ನ ಬುಕ್ ಮಾಡಿದ್ರು ಕೂಡ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ. ಕುತ್ಕೊಳ್ಳೋ ಜಾಗ ಎಲ್ಲ ಆರಾಮಾಗಿ ಸ್ವಲ್ಪ ಕಾಲು ಚಾಚ್ಕೊಂಡೆಲ್ಲ ಕುತ್ಕೊಬೋದು. ಅಷ್ಟೊಂದು ಏನು ಮೈಕೈ ನೋವೆಲ್ಲ ಆಗೋದಿಲ್ಲ ಜರ್ನಿ ಮಾಡಿದಾಗ. ಒಂಥರ ಏನು ಹೇಳ್ತಾರೆ, ಲಕ್ಸುರಿಯಸ್ ಆಗು ಕೂಡ ಇರುತ್ತೆ. ಮತ್ತು ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಲಾಂಗ್ ಫ್ಲೈಟಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಸ್ನ್ಯಾಕ್ಸ್ನ ನಾವು ಎಷ್ಟು ಸಲ ಬೇಕಾದರೂ ತರಿಸ್ಕೊಂಡು ತಿನ್ಬೋದು. ನಾನು ನನ್ನ ಮಗಳಂತೂ ಹಸುವಾಗಿದ್ದೆ ತಡ ಸ್ನ್ಯಾಕ್ಸ್ ಅಂಥೇಳಿ ಚಾಕ್ಲೇಟ್ಸು, ಕಪ್ ಕೇಕ್ಸು ಮತ್ತು ಜ್ಯೂಸು ಇದನ್ನೆಲ್ಲ ಇಟ್ಟಿದ್ರು. ಹೋಗಿ ತಗೊಂಬಂದು ತಿಂತಾ ಇದ್ವಿ. ಹೊರಗೆ ನೋಡಿ ಸಾಕಾಗೋಯ್ತು. ಫಿಲ್ಮ್ ಆದ್ರೂ ನೋಡೋಣ ಅಂಥೇಳಿ ಆ ಡಿಸ್ಪ್ಲೇಯಲ್ಲಿ ಯಾವ್ಯಾವ ಮೂವಿ ಇದೆ ಅಂತ ನೋಡ್ತಾ ಹೋದೆ. ನೋಡಿ, ನನ್ನ ಕಾಂತಾರ ಮೂವಿ ಇಲ್ಲೇ ಇದೆ, ಹಾಕೊಂಡು ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡೆ. ಸಂಜೆ 5:15ಗೆ ಸಿಂಗಾಪುರ್ ಲ್ಯಾಂಡ್ ಆದ್ವಿ. ಅಲ್ಲಿ 2.5 ಗಂಟೆ ಲೇ ಓವರ್ ಇದ್ದಿದ್ದು. ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದರೆ, ಈ ಸಿಂಗಾಪುರ್ ಏರ್ಪೋರ್ಟಲ್ಲಿ ಮತ್ತು ಬೋರ್ಡಿಂಗ್ ಆಗೋ ಜಾಗಕ್ಕೆಲ್ಲ ಬಂದಿದ್ರಲ್ಲ ಒಂದಿಷ್ಟು ಜನ ಬೆಂಗಳೂರಿಗೆ ಹೋಗೋರು, ಅಲ್ಲಿ ಎಲ್ಲ ಕೂಡ 60% 70% ಜನ ಬರೀ ಕನ್ನಡನೇ ಮಾತಾಡ್ತಾ ಇದ್ರು.
ಅಲ್ಲಿ ಕನ್ನಡ ಕೇಳಿ ನನಗಂತೂ ಸಖತ್ತು ಖುಷಿ ಆಯಿತು. ಈ ಸಿಂಗಾಪುರ್ಗೆ ಬಂದರೆ ಅರ್ಧ ನಾವು ಇಂಡಿಯಾಗೆ ಬಂದಂಗೆ. ಏನೋ ಒಂಥರ ಫೀಲು, ನಮ್ಮ ದೇಶಕ್ಕೆ ನಾವು ಹತ್ತಿರ ಬರ್ತಾ ಇದ್ದೀವಿ ಅಂಥೇಳಿ. ಯಾಕೆಂದರೆ ಒಂದು 4 ಗಂಟೆ ಅಷ್ಟೇ ಜರ್ನಿ ಸಿಂಗಾಪುರ್ ಟು ಇಂಡಿಯಾ. ಇನ್ನೇನು 4 ಗಂಟೆ ನಮ್ಮ ದೇಶದಲ್ಲಿ ಇರ್ತೀವಿ ಅಂತ ನನಗೆ ಖುಷಿ ಆಗ್ತಾ ಇತ್ತು. ಸಂಜೆ 6:15ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. 7 ಗಂಟೆ ಹಾಗೆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೈಟ್ ಟೈಮ್ ಅಲ್ವಾ, ಟೇಕ್ ಆಫ್ ಆದಾಗ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಜನ ಹೇಳಿರೋದನ್ನು ನಾನು ಕೇಳಿದ್ದೀನಿ, ಏನಂದರೆ ನಮ್ಮ ದೇಶದಲ್ಲಿ ಏನೂ ಇಲ್ಲಪ್ಪ, ಎಂಥದ್ದು ಇಲ್ಲ, ಆ ದೇಶ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂಥೇಳಿ. ನಿಜವಾಗ್ಲೂ ಅಂಥವ್ರನ್ನ ನೋಡಿದಾಗ ನಂಗೆ ಅನ್ಸೋದು ಅವ್ರನ್ನ ಒಂದು 3 ತಿಂಗಳು ಆ ದೇಶಕ್ಕೆ ಕಳಿಸ್ಬಿಡ್ಬೇಕು ಅಂತಂದರೆ 3 ತಿಂಗಳಲ್ಲ, 1 ತಿಂಗಳು ಕೂಡ ಅಲ್ಲಿರೋದಕ್ಕಾಗೋದಿಲ್ಲ. ವಾಪಸ್ ಎಲ್ಲಪ್ಪ ನಮ್ಮ ದೇಶ ಇದೆ ಅಂಥೇಳಿ ಓಡ್ ಬಂದುಬಿಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ಫ್ಲಾಸು, ಲೂಪ್ ಹೋಲ್ಸ್ಗಳು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕರಪ್ಷನ್, ಮರ್ಡರು ಇದೆಲ್ಲ ಕೂಡ ನಮ್ಮ ದೇಶದಲ್ಲಿದೆ. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ಇದೆಲ್ಲ ನಡೆಯುತ್ತೆ. ನಾವು ಬೇರೆ ದೇಶದಲ್ಲಿ ಏನು ನಡೀತಿದೆ ಅಂತ ಹೇಳಿ ಜಾಸ್ತಿ ಗಮನ ಕೊಡೋದಿಲ್ಲ, ಅಲ್ಲಿ ಚಾನೆಲ್ಸ್ಗಳನ್ನ ನಾವು ನೋಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಬೇರೆ ದೇಶದ ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. Emotional damage. ಫ್ಲೈಟ್ ಟೇಕ್ ಆಫ್ ಆಗಿ 1 ಗಂಟೆ ಆದಮೇಲೆ ಊಟ ಕೊಟ್ಟರು. ನಾವು ಆರ್ಡ್ರ್ ಮಾಡಿದ್ದು 3 ವೀಗನ್ ಮೀಲು. ಈ ವೀಗನ್ ಮೀಲಲ್ಲಿ ಪಲಾವು, ಕೂರ್ಮ, ಪಲ್ಯ, ಸಲಾಡು, ಹಾಗೆಯೇ ಒಂದು ಉಪ್ಪಿನಕಾಯಿ, ಬನ್ನು, ಬೆಣ್ಣೆ, ಆಮೇಲೆ 2 ಪಾಪಡ್ ಇತ್ತು ಮತ್ತು ನೀರು ಕೊಟ್ಟಿದ್ರು. ಒಂದು ವರ್ಷ ಆದಮೇಲೆ ನಾನು ಬೆಂಗಳೂರಿಗೆ ಬರ್ತಾ ಇರೋದು. ಇನ್ನೇನು ಒಂದು 10-15 ನಿಮಿಷದಲ್ಲಿ ನಮ್ಮ ದೇಶದಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದು ಎಷ್ಟೇ ಕೋಟಿ ಕೊಟ್ಟರು ಆ ಫೀಲಿಂಗ್ಗೆ ಯಾವುದೂ ಕೂಡ ಈಕ್ವಲ್ ಅಲ್ವೇ ಅಲ್ಲ. ಫೈನಲ್ ಆಗಿ ರಾತ್ರಿ 10 ಗಂಟೆಗೆ ಬೆಂಗಳೂರು ಟರ್ಮಿನಲ್ 2ಗೆ ಬಂದು ಲ್ಯಾಂಡ್ ಆದ್ವಿ. ಆ 22 ಅವರ್ 23 ಅವರ್ ಜರ್ನಿ ಇತ್ತಲ್ಲ, ಸಾಕಾಗಿ ಹೋಗ್ಬಿಟ್ಟಿತ್ತು. ಯಾವಾಗಾದರೂ ಹೋಟೆಲಿಗೆ ಹೋಗಿ ಆ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತೀವೋ ಅಂಥೇಳಿ ಅನ್ನಿಸ್ತಾ ಇತ್ತು. ಲಗೇಜಸ್ಸು ಅಷ್ಟೇ ಬೇಗನೆ ಸಿಕ್ತು. ಕಲೆಕ್ಟ್ ಮಾಡಿಕೊಂಡು ಒಂದು 10:30 ಹಾಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಹೊರಟ್ವಿ. ಇದು ನಮ್ಮ ಕ್ರೈಸ್ಟ್ ಚರ್ಚ್ ಟು ಬೆಂಗಳೂರು ಜರ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ನಾವು ಯಾವ ಹೋಟೆಲಲ್ಲಿ ಇದ್ವಿ, ಹೇಗಿತ್ತು ಹೋಟೆಲು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.